ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಭಾರತದ ಮೇಲೆ ನೇರವಾಗಿ ಪರಿಣಾಮ ಬೀರಿದ್ದನ್ನ ಗಮನಿಸಿದ್ವಿ. ಕಾರಣ ಇಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರು ಪರದಾಡಿದ್ರು. ಈಗ ಒಂದು ಸ್ಟೆಪ್ ಅನ್ನ ಮುಂದೆ ಇಡ್ತಿದ್ದಾರೆ ಹೋಟೆಲ್ ಮಾಲೀಕರು. ಕಾರಣ ಹಿಂಗೆ ಕೂತ್ರೆ ಆಗಲ್ಲ, ಬಿಸ್ನೆಸ್ ನಡೆಯಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸರ್ಕಾರಗಳನ್ನ ನಂಬ್ಕೊಂಡ್ರೆ ಆಗಲ್ಲ ಅಂತ ಇವತ್ತು ಬೇರೆ ರೀತಿಯ ನಿರ್ಧಾರ ಕೈಗೊಳ್ಳೋದಕ್ಕೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ ಅಂತ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಿದ್ದಾರೆ. ಕಾನೂನು ಸಮರ. ಸಮರ್ಪಕ ಸಿಲಿಂಡರ್ ನೀಡದಿದ್ದಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೋಟೆಲ್ ಬಂದ್ ಆಗಿದ್ದಕ್ಕೆ ಹಾಲು ತರಕಾರಿ ಮಾರಾಟಗಾರರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ 40,000 ಹೋಟೆಲ್ಗಳು ಮತ್ತು 6 ಲಕ್ಷ ಕಾರ್ಮಿಕರಿಗೆ ಸಮಸ್ಯೆ ಆಗಿದೆ ಎನ್ನುವಂತಹ ವಿಚಾರವನ್ನ ತಿಳಿಸಿದ್ದಾರೆ ಅರ್ಜಿಯಲ್ಲಿ. ಸಮರ್ಪಕ ಸಿಲಿಂಡರ್ ಪೂರೈಕೆಗೆ ನಿರ್ದೇಶನ ನೀಡಬೇಕು ಅಂತ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ಸಿಲಿಂಡರ್ ವಿವರವನ್ನ ಹೈಕೋರ್ಟ್ ಕೂಡ ಕೇಳಿದೆಯಂತೆ. ಅರ್ಜಿ ಆಲ್ರೆಡಿ ಸಲ್ಲಿಕೆ ಆಗಿದೆ. ಅರ್ಜಿನ ಪುರಸ್ಕರಿಸಿರುವ ಹೈಕೋರ್ಟ್ ಹಾಗಾದ್ರೆ ನಮ್ಮ ಹತ್ರ ಸ್ಟಾಕ್ ಇರೋದು ಎಷ್ಟು, ಅದ್ರ ಬಗ್ಗೆ ಲೆಕ್ಕ ಬೇಕು ಅಂತ ಸಿಲಿಂಡರ್ಗಳ ಮಾಹಿತಿ ಬಗ್ಗೆ ಲೆಕ್ಕ ಕೇಳಿದೆಯಂತೆ ಹೈಕೋರ್ಟ್. ಹಾಗಾಗಿ ಒಂದು ಸ್ಪಷ್ಟೀಕರಣ, ಎಷ್ಟು ನಮ್ಮ ಹತ್ರ ಸಿಲಿಂಡರ್ಗಳು ಸ್ಟಾಕ್ ಇದೆ, ಎಷ್ಟು ದಿನಗಳ ಕಾಲ ಸಮರ್ಪಕವಾಗಿ ಪೂರೈಕೆ ಮಾಡೋದಕ್ಕೆ ನಾವು ಸಶಕ್ತರಿದ್ದೀವಿ, ಅದರ ಬಗ್ಗೆ ಕೂಡ ಹೈಕೋರ್ಟ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಸೊ ಆ ಮಾಹಿತಿ ಬಂದ ಬಳಿಕ ಹೈಕೋರ್ಟ್ನ ಆದೇಶ ಏನಾಗಿರುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ.